ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಜ್ವಲ್, ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. AA22 ಇಂದ ಕೊನೆಗೂ ಕೂಡ ರಾಕಾ ಅಂತ ಟೈಟಲ್ ಅನೌನ್ಸ್ಮೆಂಟ್ ಆಗಿದೆ. ಆದರೆ ಟೈಟಲ್ ಅನೌನ್ಸ್ಮೆಂಟ್ ರಾಕಾ ಓಕೆ, ಆದರೆ ಅಲ್ಲು ಅರ್ಜುನ್ ಈ ಲುಕ್ ಯಾಕೆ ಅಂತಂದರೆ ಈ ರೇಂಜ್ ಕೊಟ್ಟಿದ್ದಾರೆ ಲುಕ್ಕು, ನೆಕ್ಸ್ಟ್ ಲೆವೆಲ್ಲು. ಅಂದರೆ ಒಂಥರ ನಿಮಗೆ ಮಿಕ್ಸ್ಡ್ ಒಪಿನಿಯನ್ಸ್ ಬರುತ್ತೆ ಎಲ್ಲ ಕಡೆ. ಏನು ಗುರು ಅಟ್ಲಿ ಅವರು ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತವ್ರೆ ಅಂತ ಒಂದು ಬರುತ್ತೆ. ಆದರೆ ಏನು ಈ ಥರ ತೋರಿಸಿದಾರಲ್ಲ ಅಂತ ಅಲ್ಲು ಅರ್ಜುನ್ ಫ್ಯಾನ್ಸಿಗೆ ಒಂಥರ ಡಿಸಪಾಯಿಂಟ್ ಆಗುತ್ತೆ. ಯಾಕೆ ಅಂತಂದರೆ ಅವ್ರು ಏನು ಸ್ಟೈಲ್ ಐಕಾನ್ ಅನ್ನೋದು ಏನು ಆ ಪುಷ್ಪಕ್ಕಿಂತ ಮುಂಚೆ ಏನಿತ್ತು ಆ ಫ್ಲೋ ಇದರಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ಒಂದು ವರ್ಷನ್ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವರ್ಷನಲ್ಲಿ 100% ಅಲ್ಲು ಅರ್ಜುನ್ ಅವರು ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾರೆ. ಈಗ ಮೇಯ್ನು ನಾನು ಬಂದಿರೋದು ಈ ಲುಕ್ ಬಗ್ಗೆ ಮಾತಾಡೋಕ್ಕೆ, ಅದ್ರ ಜೊತೆಗೆ ಸಾಂಗು, ಅದ್ರ ಜೊತೆಗೆ ಒಂಥರ ಥೀಮ್ ಬಿಟ್ಟಿರೋದು, ಅದ್ರಕ್ಕೆ ರಿಯಾಕ್ಷನ್ ಮಾಡೋಕ್ಕೆ ಬಂದಿರೋದು. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ರಿಯಾಕ್ಷನ್ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಸದಾ ಇದ್ದರೆ 100% ವೀಡಿಯೋಸ್ ಬೇಗ ಬರ್ತಾ ಇರ್ತವೆ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೋ ಸ್ಟಾರ್ಟ್. ಬೆಳ್ಳಿಂಗ ಮೇಕ್ ವೇ ಫಾರ್ ದಿ ಕಿಂಗ್. I'm making the crowd move when I strike. I'm making the typhoon when I fight. You know how the crowd move when I bite. I'm making the right move when I right too. Crown in my walk, not a thing you can buy. And every scar that I wear on my pride, naming them out like it's part of the prayer. I let the fire, it's more than it. Make way for the king. Let me breathe. I bled for the storm. You should watch from the sheets. Make way for the king. Every door, every key. I took it, I claim it. And the ground moves under me. Make way for the king. ಸಾಕಾಗಿದೆ. Make for king. ಸಕಲಾಗಿದೆ. ಸಕಲಾಗಿದೆ ಅಂತ ಬರುತ್ತಲ್ಲ ಮಧ್ಯದಲ್ಲಿ, ಅದೊಂಥರ ಮಂಗಳು ಒಂಥರ ಕೂಗ್ತಾವಲ್ಲ, ಅದೊಂಥರ ಸಕಲಾಗಿದೆ. ನಂದು ಈಗಲೂ ಕೂಡ ಇದ್ರದ್ದು ಅನಿರುದ್ಧ್ ಅವರು ರೀಸೆಂಟಾಗಿ ಬರ್ಸಿದ್ರಲ್ಲ ಸ್ಟಾರ್ಟಿಂಗು, ಇದು ಅನೌನ್ಸ್ಮೆಂಟು AA22 ಥೀಮ್ ಬಿಟ್ಟಿದ್ರಲ್ಲ, ಅದೇ ಇನ್ನೂ ರಿಂಗ್ ಟೋನಲ್ಲಿರೋದು. ಸೊ ಯಾವ ರೇಂಜಿಗಿತ್ತು ಲೆಕ್ಕ ಹಾಕಿ ನೆಕ್ಸ್ಟ್ ಲೆವೆಲ್ ಟ್ರೆಂಡ್ ಆಗಿತ್ತು. ಈಗಲೂ ಕೂಡ ಸಕ್ಕ ಟ್ರೆಂಡಿಂಗ್ ಆಗಿದೆ ಆ ಥೀಮ್ ಸಾಂಗು. ಸಗದಾಗಿ ಕೊಟ್ಟಿದ್ದಾರೆ ಅನಿರುದ್ಧ್ ಅವರು. ಇದು ಕೂಡ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಆದರೆ ಇದು ಕ್ರೆಡಿಟ್ ಹೋಗಬೇಕಾಗಿರೋದು ಸಾಯಿ ಅಭಿನಯಕರ್ ಅವರಿಗೆ. ಯಾಕೆ ಅಂತಂದರೆ ಮ್ಯೂಸಿಕ್ ಕಂಪೋಸರು ವಿತ್ ಸಿಂಗರು, ಲಿರಿಕ್ಸ್ ಬರ್ದಿರೋದು ಕೂಡ ಪ್ರತಿಯೊಂದು ಕೂಡ ಸಾಯಿ ಅಭಿನಯಕರ್ ಅವರು. ಕ್ರೆಡಿಟು 100% ಅವ್ರಿಗೆ ಹೋಗ್ತಿರೋದು. ಎಷ್ಟು ಜನದ ಕಡೆಯಿಂದ ಟಾಪ್ ಮ್ಯೂಸಿಕ್ ಡೈರೆಕ್ಟರ್ಸ್ ಕಡೆಯಿಂದ ಮೇಯ್ನಾಗಿ ಎತ್ಕೊಂಡು ಮಾಡ್ತಿರೋದು. ಯಾಕೆ ಅಂತಂದರೆ ಈಗ ಇಂಡಸ್ಟ್ರೀಲಿ ಅನಿರುದ್ಧ್ ಅವರು ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್ ಇದ್ದಾರೆ, ನಿಮಗೆ ಗೊತ್ತಿರೋದೆ. ಅವ್ರು ಇದ್ದಾರೆ ಅಂತಂದರೆ 2-3 ಸಾಂಗು ನೆಕ್ಸ್ಟ್ ಲೆವೆಲ್ಲು ಇದ್ದೇ ಇರುತ್ತೆ, ಅಂದರೆ ಹೈ ಲೆವೆಲ್ಗೆ. ಇನ್ನು ಮಿಕ್ಕಿದ್ದೇನಿರಲ್ಲ ಅಂತಲ್ಲ, ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಆ ರೇಂಜಿಗಿರುತ್ತೆ. ಸಾಯಿ ಅಭಿನಯಕರ್ ಅವರು ಈಗ ರೀಸೆಂಟಾಗಿ ಎಂಟ್ರಿ ಕೊಟ್ಟಿದ್ರು ಕೂಡ ಯಾವ ರೇಂಜಿಗೆ ಅವರ ಸಾಂಗ್ಸು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ ಅನ್ನೋದು ನಿಮಗೆ ಗೊತ್ತಿರೋದೆ. ಕರುಪು ರೀಸೆಂಟಾಗಿ ಯಾವ ರೇಂಜಿಗೆ ಟ್ರೆಂಡ್ ಆಗ್ತಿದೆ, ಅಂದರೆ
ಇನ್ನು ನೆಕ್ಸ್ಟು ರೀಸೆಂಟಾಗಿ ಬಂದಿರೋ ಸಾಂಗ್ಸ್ ಎಲ್ಲ ನನಗೆ ಸಖತ್ ಇಷ್ಟ ಆಗಿದೆ ಸಾಯಿ ಅಭಿನಯಕರ್ ಅವ್ರದ್ದು. ಸೊ ಇದು ಕೂಡ ಒಂಥರ ಲಿರಿಕ್ಸ್ ಆಗಲಿ, ಒಂಥರ ಥೀಮ್ ಆಗಲಿ, ಒಂಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಪ್ರತಿಯೊಂದು ಕೂಡ ನೆಕ್ಸ್ಟ್ ಲೆವೆಲ್ ಆಗಿದೆ. ನನಗೆ ಸಖತ್ ಇಷ್ಟ ಆಯಿತು ಬ್ಯಾಕ್ಗ್ರೌಂಡ್ ಸ್ಕೋರು. ಈಗ ಲುಕ್ ಬಗ್ಗೆ ಬರ್ತೀನಿ. ನೀವು ನೋಡೋಕ್ಕೆ ಬರೋದಾದರೆ ಒಂಥರ ಫುಲ್ಲು ಅಲ್ಲು ಅರ್ಜುನ್ ಅವರಿಗೆ ಒಂಥರ ವಯಸ್ಸಾಗಿದೆ, ಒಂಥರ ಮುಖ ಸುಕ್ಕಾಗಿದೆ, ಅಂದರೆ ಅದಕ್ಕೆ ತಲೆಯಲ್ಲಿ ಕೂದಲಿಲ್ಲ, ಅಂದರೆ ಕೈಯಲ್ಲೆಲ್ಲ ಫುಲ್ಲು ಕೂದಲು, ಆಮೇಲೆ ಉಗ್ರೆಲ್ಲ ಒಂಚೂರು ಲಾಂಗ್ ಇದೆ. ಸೊ ಅಬ್ಸರ್ವ್ ಮಾಡಿದ್ರೆ ಇದೊಂಥರ ಕಾಡಿನಲ್ಲಿ, ಅಂದರೆ ಒಂಥರ ಕಾಡಿನ ಜನರು ಇರ್ತಾರಲ್ಲ ಮೊದಲೆಲ್ಲ, ಆ ಥರ ರಿಲೇಟೆಡ್ ಮೂವೀಸು ಇಂಗ್ಲೀಷ್ ಮೂವಿಲೆಲ್ಲ ನಾವು ನೋಡ್ತಾ ಇರ್ತೀವಲ್ಲ, ಈ ಅವತಾರ್ ಆಗಲಿ, ಅದಾದಮೇಲೆ ಇನ್ನು ಇಂಗ್ಲೀಷ್ ಮೂವೀಸು ನೀವು ನೋಡಿದರೆ ಗೊತ್ತಾಗುತ್ತೆ. ಅಂದರೆ ಇಂಗ್ಲೀಷ್ ಮೂವೀಸಲ್ಲಿ ಈ ಥರ ಟ್ರೈ ಮಾಡ್ತಾರೆ ತುಂಬ ಅಂದರೆ ತುಂಬ. ಸೊ ಇಂಗ್ಲೀಷ್ ಥೀಮು ಜೊತೆಗೆ ಇಂಗ್ಲೀಷ್ ಸಬ್ಜೆಕ್ಟ್ನ ತೊಗೊಂಡು ಬರ್ತಿರೋದು ಅಟ್ಲಿ ಅವರು. ನನಗೆ ರೀಸೆಂಟಾಗಿ ಅವ್ರ ಮೂವೀಸು ತುಂಬ ನೋಡಿದ್ದೀನಿ, ಆದರೆ ಅವ್ರ ಮೂವೀಸಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ಮಿಕ್ಸಪ್ ಮಾಡ್ತಾರೆ. ಅಂದರೆ ನೀವು ಸ್ಟಾರ್ಟಿಂಗು ವಿಜಯ್ ಅವ್ರಿಗೆ ಜಾಸ್ತಿ ಮಾಡಿದ್ದಾರೆ ಅಟ್ಲಿ ಅವರು. ಅವ್ರ ಫಿಲಮ್ಸ್ನ ತೊಗೊಂಬಂದು ಇಲ್ಲಿ ಎಲ್ಲ 3 to 4 ಫಿಲಮ್ ನೋಡಿರೋ ಥರ ಅನಿಸುತ್ತೆ ನೀವು ಅಟ್ಲಿ ಅವ್ರ ಮೂವಿ ನೋಡಿದ್ರೆ. ಅಂದರೆ ಆ ಥರ ಮಿಕ್ಸಪ್ ಇರುತ್ತೆ. ಸೊ ಇದರಲ್ಲಿ ಆ ಥರ ಮಾಡಬೇಡಿ. 100% ಸ್ಕ್ರಿಪ್ಟ್ ವೈಸು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅಲ್ಲು ಅರ್ಜುನ್ ಅವರು ಇಷ್ಟೊಂದು ಎಫರ್ಟ್ ಹಾಕಿ ಮಾಡ್ತಿದ್ದಾರೆ. ದೀಪಿಕಾ ಪಡ್ಕೋಣೆ ಅವರು ಇರೋದು. ಇನ್ನು ಇವೆರಡು ಕ್ಯಾಸ್ಟ್ ಮಾತ್ರ ರಿವೀಲ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ಗೆ ಕ್ಯಾಸ್ಟಿಂಗ್ ವೈಸು ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇದು ಅಬೌವ್ 1000 crore ಮೂವಿ. ಸೊ ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರೋ ಮೂವಿ. 100% ಇದು ಗೆದ್ದರೆ ಎಲ್ಲರೂ ಗೆದ್ದಂಗೆ. ಸೊ ಕನ್ನಡಿಗ ಆಗಿ ಹೇಳ್ತಿದ್ದೀನಿ. ನನಗೆ ಅಲ್ಲು ಅರ್ಜುನ್ ಅವ್ರು ಸಖತ್ ಇಷ್ಟ. ಸ್ಟೈಲ್ ಐಕಾನ್, ಅಂದರೆ ಯಾವ ಥರ ಅವ್ರದ್ದು ಶೈಲಿ ಇತ್ತು, ಆ ಶೈಲಿನ ವಾಪಸ್ ಈ ಮೂವಿಯಿಂದ ಬರಲಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅವ್ರನ್ನ ನಾವು ಅವಾಗಿಂದ ಒಂಥರ ನೆಕ್ಸ್ಟ್ ಲೆವೆಲಾಗಿ ನೋಡ್ಕೊಂಬಂದಿರೋರು. ಸೊ ಆ ಕ್ರೇಜ್ ಅನ್ನೋದು, ಅಂದರೆ ಅವರು ಸ್ಟೈಲು ಸ್ವ್ಯಾಗು ಮಿಸ್ ಔಟ್ ಆಗಿದೆ. ಇದರಲ್ಲಿ ಇನ್ನೊಂದು ಶೇಡಲ್ಲಿ ಅವ್ರು ಕಾಣಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಈ ಪೋಸ್ಟು, ಈ ಸಾಂಗ್ ಕೇಳಾದ್ಮೇಲೆ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂಥರ ಡಿಫ್ರೆಂಟಾಗಿರ್ಬೋದು, ಎಲ್ಲ ಡೌಟ್ಫುಲ್ ಆಗಿರಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ನೋಡ್ತಾನೆ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.